1/1/2024 ವೇತನ ಪುನರ್ ವಿಮರ್ಶೆ ಆಗಲೇಬೇಕು. 38 ತಿಂಗಳ ಹಿಂಬಾಕಿಯನ್ನು ಪಡೆಯಬೇಕು. ಕಾರ್ಮಿಕರ ಐಕ್ಯತೆ ಚಿರವಾಗಲಿ. ಕಾರ್ಮಿಕರ ಐಕ್ಯತೆ ಚಿರಯೋಗವಾಗಲಿ. % ಏರಿಸ್ತೀರಿ. ಬಡ ಕಾರ್ಮಿಕರು ಬೀದಿಗಿಳಿ ತನಕ ನೀವು ಬರೀ 10%, 12% ನಾಯಿ ಬಿಸ್ಕಿಟ್ ಹಾಕ್ತಿರಲ್ಲ, ಆ ರೀತಿ ಬಿಸ್ಕಿಟ್ ಹಾಕ್ತಿರಿ. ನಾವು ನಾಯಿಗಳಲ್ಲ, ದುಡಿದು ಭಿಕ್ಷಾ ಕೇಳಕತ್ತಿಲ್ಲ. ನಾವು ದುಡಿದು ಕೂಲಿ ಕೇಳಕತ್ತೀವಿ, ಸಂಬಳ ಕೇಳಕತ್ತೀವಿ. ನಮ್ಮ ಸಮಸ್ಯೆ ದ್ವಿಪಕ್ಷೀಯ ಮಾತುಕತೆ ಮೂಲಕ ಇತ್ಯರ್ಥ ಮಾಡ್ರಿ ಅಂತ ಸಿದ್ದರಾಮಯ್ಯನವರಿಗೆ, ಸಾರಿಗೆ ಸಚಿವರಿಗೆ, ಕಾರ್ಮಿಕ ಸಚಿವರಿಗೆ ಎಲ್ಲರಿಗೆ ಕೈ ಮುಗಿಕೊಂಡು ಹೋಗ್ತೀವಿ. ನಮ್ಮ ಸಮಸ್ಯೆ ಕರ್ನಾಟಕ ರಾಜ್ಯ ಉದಯವಾದರ ಬೆನ್ನಲ್ಲಿಯೇ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಯು ಕೂಡ ಅಸ್ತಿತ್ವದಲ್ಲಿ ಬಂತು. ಇವತ್ತು ನಮ್ಮ KSRTC ರಾಜ್ಯದ 4 ನಿಯಮಗಳ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆ ವತಿಯಿಂದ ಒಂದು ಬೂತ್ ಪಟ್ಟಿಗಳ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳ ಬೆಂಬಲದಿಂದ ಈ ಒಂದು ಪ್ರತಿಭಾ ಸಮಾವೇಶ ನಡೀತಾ ಇದೆ. ಪ್ರಮುಖವಾದ ಅಂಶ ಅಂದರೆ ಏನು 2020ರಿಂದ 2022-23 ನಡುವೆ ಯಾರು ಸುಮಾರು 10,000 ಜನ ಕಾರ್ಮಿಕರು ನಿವೃತ್ತರಾಗಿದ್ದರು, ಆ ನಿವೃತ್ತ ನೌಕರರಿಗೆ ಆ ಒಂದು ಅವಧಿಯಲ್ಲಿ ಏನು 15% ವೇತನ ಹೆಚ್ಚಳಿಗೆ ಏನಾಗ್ತದೋ ಅದರ ಬಾಕಿಯನ್ನು ಇನ್ನೂ ಕೊಟ್ಟಿಲ್ಲ ಅವರಿಗೆ. ಆ ಬಾಕಿಯನ್ನು ಕೊಡಬೇಕು ಅಂತೇಳಿ ಸಾಕಷ್ಟು 2 ವರ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ನಿವೃತ್ತ ನೌಕರರ ಜೊತೆಗೆ ನಮ್ಮ ಆರೋ ಸಂಘ ಜಾಯಿಂಟ್ ಆಕ್ಷನ್ ಕಮಿಟಿ ಏನಿದೆ, ಆ ಜಾಯಿಂಟ್ ಆಕ್ಷನ್ ಕಮಿಟಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರನ್ನು ಕಳೆದ ಜೂನ್ ತಿಂಗಳ ಇಲ್ಲಿವರೆಗೆ ಸುಮಾರು 4 ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಆದರೂ ಕೂಡ ಇವತ್ತಪ್ಪ ಈ ವಿಷಯ ಇನ್ನೂ ಇತ್ಯರ್ಥಾಗಿ ನನಗೆ ಬಂದಿದೆ. ಅದು ಇವತ್ತು ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳಿಗೆ ಈ ವಿಷಯವನ್ನು ಚರ್ಚೆ ಮಾಡಿ ಬಗೆಹರಿಸೋಣ ಅಂತ ಸೂಚನೆ ಕೊಟ್ಟಿದ್ರು ಕೂಡ ಅದನ್ನು ಮತ್ತೆ ಸಾರಿಗೆ ಮಂತ್ರಿಗಳು ಕಳೆದ 13ನೇ ತಾರೀಕು ಮೀಟಿಂಗ್ ಮಾಡಿದ್ರು. ಮತ್ತೆ ಅವರು ಅದೇ ರೀತಿಯ ಹಳೆಯ ಇದನ್ನು ಏನು ಅವ್ರು ಹೇಳ್ತಾ ಇದ್ದಾರೆ, ಒಂದು ಪ್ರಸ್ತಾವನೆಯನ್ನು ಅದನ್ನು ಮುಂದೂಡ್ತಾ ಇದ್ದಾರೆ. ಶ್ರೀನಿವಾಸ ಕಮಿಟಿ ಪ್ರಕಾರ 14 ತಿಂಗಳ ವೇತನ ಬಗ್ಗೆ ಮಾತಾಡ್ಕೊಡ್ತೇವೆ. 1/1/24 ವೇತನ ನೀಡಬೇಕಾಗಿದೆ, ಅದು 1/4/26 ಕೊಡ್ತೀವಿ ಅಂತೇಳಿ ಮಾತನ್ನು ಅದರ ಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಡೀ ಕಾರ್ಮಿಕ ಸಮುದಾಯ ಅದನ್ನು ನಾವು ಅದನ್ನು ತಿರಸ್ಕಾರ ಮಾಡಿದ್ದೇವೆ. ನಮ್ಮ ಪ್ರಮುಖವಾದ ಬೇಡಿಕೆ 38 ತಿಂಗಳ ವೇತನ ಬಾಕಿಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಕಾನೂನುಬದ್ಧವಾದದ್ದು ಸಂಸ್ಕೃತಿ ಕೂಡ 1957ರಿಂದ ಏನು ಕೈಗಾರಿಕಾ ವಿಭಾಗದ ಕಾಯ್ದೆ ಏನಿದೆ 1940 ಅಡಿಯಲ್ಲಿ ಆದಂಥ ಒಪ್ಪಂದಗಳ ಮೂಲಕ ವೇತನ ಪರಿಷ್ಕರಣೆ, ವೇತನ ಬಾಕಿಯನ್ನು ಕೊಟ್ಟು ಬದಲಾಗ್ತಾನೆ ಇದೆ. ಅದೊಂದು ಕಾನೂನುಬದ್ಧ ಒಂದೊಂದು ಸೌಲಭ್ಯ. ಆ ಸೌಲಭ್ಯ ನಿರಾಕರಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ಇಲ್ಲ, ಆ ಒಂದು ಅವಕಾಶ ಇಲ್ಲ. ಅದನ್ನ ಒಂದು ಒತ್ತಡವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ 2024ರಿಂದ ಏನು 4 ವರ್ಷ ಆರನೇ ಬೇಡಿಕೆಗಳನ್ನ ಜನವರಿ 24ರಿಂದ ನಾವು ಅದನ್ನೇ ಆಡಳಿತ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅದನ್ನು 2 ವರ್ಷಗಳಿಂದ ಬರೀ ಕೇವಲ ಮಾತುಗಳ ಮೂಲಕ, ಭರವಸೆಗಳ ಮೂಲಕ ಮತ್ತೆ ಅದನ್ನು ಇತ್ಯರ್ಥ ಇನ್ನೂ ಕೂಡ ಆಗಿಲ್ಲ. ಆದರೆ ಸುಮಾರು 4 ಹೇಳಿದ್ದೇವೆ. ಮುಖ್ಯಮಂತ್ರಿ 4 ಮೀಟಿಂಗ್ ಆಗಿದೆ, ಸಾರಿಗೆ ಮಂತ್ರಿ 2 ಮೀಟಿಂಗ್ ಆಗಿದೆ. ಅದರ ಮಧ್ಯೆ ಸಾಕಷ್ಟು ಹೋರಾಟಗಳಾಗಿದೆ. ಆಗಸ್ಟ್ 5ರಂದು ನಾವು ಮತ್ತೆ ಮುಷ್ಕರವನ್ನು ಹೂಡಿದ್ವಿ. ಈ ರಾಜ್ಯದ ಮುಷ್ಕರ ಮುಂದೂಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಆದರೂ ಈ ಒಂದು ಏನು ತೀವ್ರತರವಾದ ವಿಳಂಬ, ನಿಷ್ಕಾಳಜಿ, ಅನಾದರಣೆ ಸರ್ಕಾರ ಧೋರಣೆ ವಿರುದ್ಧ ಇವತ್ತು ನಿವೃತ್ತ ನೌಕರರು ಇವತ್ತು ಹೋರಾಟಕ್ಕೆ ಇವತ್ತು ಇಳಿದಿದ್ದಾರೆ. ಸರ್ಕಾರವನ್ನು ಹೋರಾಟ ಪರವಾಗಿ ಮತ್ತು ಜಾಯಿಂಟ್ ಆಕ್ಷನ್ ಕಮಿಟಿಯ ಪರವಾಗಿ ಸರ್ಕಾರವನ್ನು ಹೇಳ್ತೇನೆ. ಕೂಡಲೇ ಸರ್ಕಾರ ನಿವೃತ್ತ ನೌಕರ ಸಂಘವನ್ನು ಕರೆದು ಮತ್ತೆ ಜಾಯಿಂಟ್ ಆಕ್ಷನ್ ಕಮಿಟಿಯವರ ಕರೆದು 2 ಬೇಡಿಕೆಗಳ ಬಗ್ಗೆ ಇತ್ಯರ್ಥ ಪಡಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಅವರು ಕಾಣಬೇಕಾದ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಕೆಲವೊಮ್ಮೆ ಸರ್ಕಾರ ಹೊರಬೇಕಾಗುತ್ತೆ ಮಾತನ್ನು ಸ್ಪಷ್ಟವಾಗಿ ಪ್ರಮುಖವಾದ ಬೇಡಿಕೆಯನ್ನು 30 ತಿಂಗಳ ವೇತನ ಬಾಕಿಯನ್ನು ಕೊಡಬೇಕಾಗುತ್ತೆ. 1/1/24ರಿಂದ 4 ವರ್ಷಗಳ ಅವಧಿಗೆ ವೇತನ ಪರಿಷ್ಕರಣೆ ಆಗಬೇಕಾದ 2 ಬೇಡಿಕೆಗಳ ಬಗ್ಗೆ ಇವತ್ತು ಪ್ರಮುಖವಾದಂಥ ವಿಷಯಗಳು ಕಾರ್ಮಿಕರ ಪರವಾಗಿದೆ. 2 ಬೇಡಿಕೆ ಒತ್ತಾಯ ಮಾಡ್ತಾರೆ. 2023ರಲ್ಲಿ ಈ ವೇತನ ಪರಿಷ್ಕರಣೆಯನ್ನು ಬೊಮ್ಮಾಯಿ ಸರ್ಕಾರ ಈ ಚುನಾವಣೆ ನೀತಿ ಸಮಿತಿ ಬರುತ್ತೆ ಶೀಘ್ರದಲ್ಲಿ ಬರುತ್ತೆ ಅನ್ನೋ ಒಂದು ಅರ್ಜೆಂಟಲ್ಲಿ ಮಾಡಿದ್ರು. ಆ ಮಾಡಿದಂಥ ಆದೇಶದಲ್ಲಿ ವೇತನ ಹಿಂಬಾಕಿ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತುಕತೆ ಆಡ್ಕೊಂಬನ ಅಂತೇಳಿ ಒಂದು ಒಪ್ಪಂದದ ಮುಖಾಂತರನೇ ಮಾಡಿದ್ರು. ಅವತ್ತಿಂದ ಇವತ್ತವರೆಗೂ ಈ ವಿಚಾರದಲ್ಲಿ ವೇತನ ಹಿಂಬಾಕಿ ಬಗ್ಗೆ ಸಾಕಷ್ಟು ಸಭೆಗಳನ್ನ ಸೇರಿದ್ರು ಕೂಡ ಸಭೆ ಸೇರಿ ನಾವು ಎಲ್ಲರೂ ಮಾಡಿದ್ರು ಇಲ್ಲಿವರೆಗೂ ಯಾವುದೇ ಥರವಾದಂಥ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿಲ್ಲ.
ಅದಕ್ಕೆ ಹಲವಾರು ಕಾರಣಗಳನ್ನ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮದು ಸಮಯ ಆಗಿದ್ದು, ನಿಮ್ಮದು ಅಗ್ರಿಮೆಂಟ್ ಆಗಿದೆ 23ರಲ್ಲಿ, ನಿಮ್ಮದು 28ಕ್ಕೆ ಇರೋದು. ಹೀಗೆ ಮುಖ್ಯಮಂತ್ರಿಗಳು ಉಡಾಫೆ ಮಾತನಾಡಿಕೊಂಡೇ ಅವರು ಬಂದು ತರ್ತಾ ಇದ್ದಾರೆ. ಆ ಒಂದು ಇದಕ್ಕೋಸ್ಕರವಾಗಿಯೇ ಈ ಒಂದು ಉಗ್ರ ಹೋರಾಟನ ನಾವು ಈಗ ನಿವೃತ್ತಿ ನೌಕರರು ವೇತನ ಹಿಂಬಾಗಿಗೋಸ್ಕರವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದು ಪ್ರಥಮವಾಗಿ ಜಾರಿಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಶೀಘ್ರವಾದಂಥ ಒಂದು ತೀರ್ಮಾನ ತಗೊಂಡು ಅದನ್ನು ಒಂದು ತೀರ್ಮಾನ ಮಾಡಿ ಅದು ವೇತನ ಹಿಂಬಾಕಿಯನ್ನು ಕೊಡುವುದಕ್ಕೆ ವಿಳಂಬ ಮಾಡಿದಂಥ ಸಂದರ್ಭದಲ್ಲಿ ಇದು ಹಾಲಿ ಮತ್ತು ನಿವೃತ್ತ ನೌಕರರು ಕೂಡ ಸೇರಿಕೊಂಡು ಉಗ್ರ ಹೋರಾಟ ಸರ್ಕಾರದ ವಿರುದ್ಧವಾಗಿ ನಾವು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದು ಕೂಡಲೇ ಇದನ್ನು ಬಗೆಹರಿಸಿ ಅವರು ನಿವೃತ್ತಿ ನೌಕರರಿಗೆ ಸಿಗಬೇಕಾದಂಥ ಒಂದು ನಿವೃತ್ತಿ ವೇತನದ ಹಿಂಬಾಕಿಯನ್ನು ಕೂಡಲೇ ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ನಿಮ್ಮ ಮೂಲಕ ಈ ಮನವಿಯನ್ನು ಮಾಡ್ತೇನೆ. ಈಡೇರಿಸಿದ ಕಾರಣಗಳೇನಾರು ಇದೆಯಾ? ಕಾರಣಗಳೇನಾರು ನೀಡಿದ್ದಾರೆ ಸಚಿವರುಗಳು? ಅದು ಸರ್ಕಾರಕ್ಕೆ ಬಿಟ್ಟು ಸಮಸ್ಯೆ. ಅದು ಸಮಸ್ಯೆಗಳು ಸರ್ಕಾರದಲ್ಲಿ ಸಾವಿರಾರು ಇದ್ದಾವೆ. ಆ ಸಮಸ್ಯೆಗಳಿಗೂ ನಮ್ಮ ವೇತನ ಹಿಂಬಾಕಿಗೂ ಸಂಬಂಧ ಇಲ್ಲ. ಯಾಕೆಂದರೆ ಹಣ ನಾವು ಕೆಲಸ ಮಾಡಿರೋದಂಥ ಅದು ವೇತನ ಬಾಕಿ ಇರೋದು. ಇದು ನಾವು ಬೇರೆ ಏನೂ ಕೇಳ್ತಿಲ್ಲ, ನಾವು ವೇತನ ಬಾಕಿ ಕೇಳ್ತಾ ಇರೋದು. ಆ ಹಣದ ಕೊರತೆ ಇನ್ನೊಂದು ಮತ್ತೊಂದು ತಾವೇನು ಪ್ರಶ್ನೆ ಮಾಡಿದ್ದೀರಾ ಅದು ನಮ್ಮ ನೌಕರರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವರು ಹಲವಾರು ಗ್ಯಾರಂಟಿ ಯೋಜನೆಗಳು ಮಾಡಿ ಲಕ್ಷಾಂತರ ಕೋಟಿಗಳು ವ್ಯಯ ಮಾಡ್ತಾ ಇರಬೇಕಾದ್ರೆ ಒಂದು ಈ ರಾಜ್ಯದವರಿಗೆ ಮತವನ್ನು ಕಳಿಸೋದಕ್ಕೋಸ್ಕರವಾಗಿ ಒಂದು ಇಲ್ಲ ಸರ್ಕಾರದ ಒಂದು ಹೆಗ್ಗಳಿಕೆ ಅಂತ ಹೇಳ್ಕೊಳ್ತಾರೋ ಸಂದರ್ಭಗಳಲ್ಲಿ ಬಡ ಕಾರ್ಮಿಕನಿಗೆ ವೇತನ ಹಿಂಬಾಕಿ ಕೊಡದಲ್ಲೇ ಇರೋದು, ಆ ಹಿಂಬಾಕಿಯನ್ನು ಕೊಡೋದಕ್ಕೆ ಅವರು ಏನು ಹಲವಾರು ಕಾರಣಗಳು ಹೇಳ್ತಾ ಇರೋದು ಕೂಡ ನಮ್ಮ ಒಂದು ಇದ್ರ ಪ್ರಕಾರ ನಿವೃತ್ತಿ ನೌಕರರು ಮತ್ತು ಹಾಲಿ ನೌಕರರ ಪರವಾಗಿ ಹೇಳ್ತಾ ಇರೋ ವಿಷಯ ಅಂದರೆ ಸಮಸ್ಯೆ ನಮ್ಮದಲ್ಲ, ಸಮಸ್ಯೆ ಸರ್ಕಾರದ್ದು.